ಹಿಂದಿನ ವಿಡಿಯೋದಲ್ಲಿ ನಾವು ಈ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅಲ್ಲಿ 10 ಪ್ರಶ್ನೆಗಳವರೆಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ 11ನೇ ಕ್ವಶನ್ಸ್ ಅಥವಾ ಪ್ರಶ್ನೆಗಳಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಯಾವುವು ಅಂತಂದ್ರೆ 11ನೇ ಪ್ರಶ್ನೆ ಏನಾಗಿದೆ ಅಂದ್ರೆ ತುಷ್ಟಿಗುಣ ಎಂದರೆ ತುಷ್ಟಿಗುಣ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಅದನ್ನು ಕೆಳಗಡೆ ಆಪ್ಷನ್ ಕೊಟ್ಟು ನಮಗೆ ಆನ್ಸರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈ ಫಸ್ಟ್ ಆಪ್ಷನ್ ಏನಾಗಿದೆ ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆ ಸಮಾನವಾಗಿರುವ ಸಮತೋಲನ ಬಿಂದು ಅಂತಿದೆ. ಇದು ಆನ್ಸರ್ ರಾಂಗ್ ಆಗುತ್ತೆ. ಯಾಕಂದ್ರೆ ಬೇಡಿಕೆ ಮತ್ತು ಪೂರೈಕೆ ಅನ್ನೋ ಕಾನ್ಸೆಪ್ಟ ತುಷ್ಟಿಗುಣಕ್ಕೆ ಸಂಬಂಧ ಪಡಂಗಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಯಾವುದು ಅಂತಂತಂದ್ರೆ ಸರಕು ಮತ್ತು ಸೇವೆಗಳಲ್ಲಿರುವ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿ ಅಂತ ಕರಿತೀವಲ್ಲ. ಸೊ ಇದು ಏನಾಗಿದೆ ಅಂದ್ರೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಇರುವಂಥ 2 ಆಪ್ಷನ್ ಕೂಡ ಅವು ಏನಾಗೋದಿಲ್ಲ, ತುಷ್ಟಿಗುಣಕ್ಕೆ ಸಂಬಂಧಪಡದೇ ಇರುವಂಥ ಆಪ್ಷನ್ಗಳಾಗಿವೆ. ಹಾಗಾಗಿ ಈ ಆನ್ಸರ್ ಏನಾಗುತ್ತೆ ಅಥವಾ ಆ ಆಪ್ಷನ್ ಏನಿದೆ ಆ ಸರಕು ಮತ್ತು ಸೇವೆಗಳಲ್ಲಿರುವ ಮತ್ತು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವಂತಹ ಶಕ್ತಿಗೆ ನಾವೇನು ಕರಿತೀವಿ ಅಂದಂಗಾಯಿತು ತುಷ್ಟಿಗುಣ ಅಂತ ಕರಿತೀವಿ. ಸೊ ಹಾಗಾದ್ರೆ ಇನ್ನು ನೆಕ್ಸ್ಟ್ ಇರುವಂಥ ಪ್ರಶ್ನೆ ಯಾವುದು ಅಂತ ನೋಡಿದಾಗ ಇಲ್ಲಿ 12ನೇ ಒಂದು ಪ್ರಶ್ನೆ ಹೇಗಿದೆ ಅಂತಂದ್ರೆ ಮಾರುಕಟ್ಟೆ ಎಂಬುದು ಅಂತಂದ್ರೆ ಮಾರುಕಟ್ಟೆ ಅಂದರೆ ಏನು, ಯಾವ ರೀತಿಯಾಗಿರುತ್ತೆ, ಅದಕ್ಕೆ ಯಾವ ರೀತಿಯಾದ ಅರ್ಥವನ್ನು ನಾವು ಕೊಡ್ತೀವಿ ಅಂಥೇಳಿ ಕ್ವಶನು. ಸೊ ಅದಕ್ಕೆ ಕೊಟ್ಟಿರುವಂಥ ಆಪ್ಷನ್ಗಳು ನಾವು ಇಲ್ಲಿ ನೋಡ್ಕೊಳ್ಬೋದು. 1ನೇ ಒಂದು ಆಪ್ಷನ್ ಹೇಗಿದೆ ಅಂತಂದ್ರೆ ಕೇವಲ ವಸ್ತುಗಳನ್ನು ಖರೀದಿಸುವ ಒಂದು ಸ್ಥಳ. ಇದು ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಕೇವಲ ವಸ್ತುಗಳನ್ನು ಮಾರಾಟ ಮಾಡುವ ಒಂದು ಸ್ಥಳ. ಇದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ವಸ್ತುಗಳನ್ನ ಕೊಂಡುಕೊಳ್ಳೋದು ಮತ್ತು ಮಾರಾಟ ಮಾಡುವ 2 ಪ್ರಕ್ರಿಯೆಗಳು ಇರಬೇಕಾಗತ್ತೆ ಮಾರುಕಟ್ಟೆ ಅಂತಂದ್ರೆ. ನೆಕ್ಸ್ಟು ಬೆಲೆಗಳು ಸರಿ ಹೊಂದುವ ಸ್ಥಳ ಮಾತ್ರ. ಇದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆನ್ಸರ್ ಯಾವುದಾಗಿರುತ್ತಂತಂದ್ರೆ ವ್ಯಕ್ತಿಗಳು ನೇರವಾಗಿ ಮತ್ತು ಪರೋಕ್ಷವಾಗಿ ಸರಕುಗಳನ್ನು ಖರೀದಿಸಿ ಮಾರಾಟ ಮಾಡುವ ವ್ಯವಸ್ಥೆ. ಇದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಮಾರುಕಟ್ಟೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೇರವಾಗಿ ಅಂತಂದ್ರೆ ಮಾರುವವರು ಮತ್ತು ಕೊಳ್ಳುವವರು ಪರಸ್ಪರ ಮುಖಾಮುಖಿಯಾಗಿ ಸರಕುಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವಂತಹ ಮಾರುಕಟ್ಟೆ ಅಂತ ಕರಿತೀವಿ. ಉದಾಹರಣೆಗೆ ವೆಜಿಟೇಬಲ್ ಮಾರ್ಕೆಟ್ ಅಂತ ಕರಿಬೋದು ನಾವು, ಓಕೆನಾ. ಆದರೆ ಇಲ್ಲಿ ಪರೋಕ್ಷ ಅಂತಂದರೆ ಇಲ್ಲಿ ಮಾರುವವರು ಮತ್ತು ಕೊಳ್ಳುವವರು ಮುಖಾಮುಖಿ ಆಗೋದಿಲ್ಲ. ಉದಾಹರಣೆಗೆ ಆನ್ಲೈನ್ ಮಾರುಕಟ್ಟೆ ಅಂಥೇಳಿ ಕಸ್ಟಮರ್ ಒಂದು ಕಡೆ ಇರ್ತಾನೆ ಮತ್ತು ಅದನ್ನು ಮಾರಾಟ ಮಾಡೋರು ಒಂದು ಕಡೆ ಇರ್ತಾರೆ. ಅಲ್ಲಿ ಆನ್ಲೈನ್ ಮಾರುಕಟ್ಟೆ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಮತ್ತು ಅದನ್ನು ಡೆಲಿವರಿ ಕೂಡ ಮಾಡೋರು ಬೇರೆ ಆಗಿರ್ತಾರೆ. ಹೀಗಾಗಿ ಇದಕ್ಕೆ ನಾವೇನು ಕರಿತೀವಿ ಪರೋಕ್ಷ ಮಾರುಕಟ್ಟೆ ಅಂತ ಕೂಡ ಕರಿತೀವಿ. ಇದಕ್ಕೆ ನೇರ ಅಥವಾ ಪ್ರತ್ಯಕ್ಷ ಮಾರುಕಟ್ಟೆ ಅಂತ ಕೂಡ ಕರಿತೀವಿ. ಸೊ ಈ ರೀತಿಯಾಗಿ ಇರುವಂಥ ವ್ಯವಸ್ಥೆಗೆ ನಾವೇನು ಕರಿತೀವಿ ಅಂದ್ರೆ ಮಾರುಕಟ್ಟೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಮಾರ್ಕೆಟ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ಏನು ಮಾರುಕಟ್ಟೆಗಳ ವಿಧಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡುವಾಗ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ, ಅದರ ಬಗ್ಗೆ ಹೇಳಿದ್ದೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಅದಿದೆ. ಇನ್ನು ನೆಕ್ಸ್ಟ್ ಇರುವಂಥ ಕ್ವಶನ್ ಯಾವುದು ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಇರುವಂತಹ ಪ್ರಶ್ನೆ ಯಾವುದು ಅಂತಂದ್ರೆ 13ನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಅರ್ಥಶಾಸ್ತ್ರದ ಯೋಗಕ್ಷೇಮ ವ್ಯಾಖ್ಯಾನದ ಒಂದು ಅಂಶವಲ್ಲ. ಯೋಗಕ್ಷೇಮ ವಾಕ್ಯದ ಅಂಶ ಅಲ್ಲ ಅಂತಂದ್ರೆ ಇವುಗಳಲ್ಲಿ 3 ಯೋಗಕ್ಷೇಮದ ವ್ಯಾಖ್ಯೆಗೆ ಸಂಬಂಧಪಟ್ಟಿವೆ. ಒಂದು ಮಾತ್ರ ಏನಾಗಿಲ್ಲ ಅಂತಂದ್ರೆ ಯೋಗಕ್ಷೇಮಕ್ಕೆ ಅದು ಅಥವಾ ಯೋಗಕ್ಷೇಮ ವಾಕ್ಯಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಅರ್ಥ. ಹಾಗಾದರೆ ಇವುಗಳಲ್ಲಿ 3 ಯಾವುವು ಅನ್ನೋದನ್ನು ಮೊದಲು ನಾವು ಫೈಂಡ್ ಔಟ್ ಮಾಡಬೇಕು ಮತ್ತು ಒಂದು ಯಾವುದು ಇದಕ್ಕೆ ಸಂಬಂಧಪಟ್ಟಿಲ್ಲ ಅನ್ನೋದನ್ನು ನೋಡ್ಕೊಳ್ಬೇಕು. ಹಾಗಾದರೆ 1ನೇದು ಸಾಮಾನ್ಯ ಮನುಷ್ಯನ ಅಧ್ಯಯನ. ಯೋಗಕ್ಷೇಮ ವಾಕ್ಯದಲ್ಲಿ ಸಾಮಾನ್ಯ ಮನುಷ್ಯನ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂಥದ್ದು, ಹಾಗಾಗಿ ಇದು ರೈಟ್ ಆಗುತ್ತೆ. ನೆಕ್ಸ್ಟು ಅರ್ಥಶಾಸ್ತ್ರವು ಕೇವಲ ಸಂಪತ್ತಿನ ಮೇಲೆ ಕೇಂದ್ರೀಕರಿಸುವುದಿಲ್ಲ. ಇದನ್ನು ಕೂಡ ಏನು ಮಾಡಲಾಗಿದ್ರೆ ಟೀಕೆ ಮಾಡುವ ಮೂಲಕ ಕೇವಲ ಸಂಪತ್ತಿಗೆ ಮಾತ್ರ ಮಹತ್ವವನ್ನು ಕೊಡೋದಿಲ್ಲ ಅಂಥೇಳಿ ಯೋಗಕ್ಷೇಮ ವ್ಯಾಖ್ಯೆ ನಮಗೆ ಹೇಳಿಕೊಡುತ್ತೆ. ಇನ್ನು ನೆಕ್ಸ್ಟು ಅರ್ಥಶಾಸ್ತ್ರವು ವಸ್ತು ಕಲ್ಯಾಣದ ಅಧ್ಯಯನವಾಗಿದೆ. ಯಾಕಂದ್ರೆ ಇದು ದೇಶದ ಜನರ ಕಲ್ಯಾಣಕ್ಕಾಗಿ ಅಥವಾ ಕಲ್ಯಾಣಕ್ಕೋಸ್ಕರ
ಇರುವಂಥ ಶಾಸ್ತ್ರ ಅಂಥೇಳಿ ಯೋಗಕ್ಷೇಮ ವಾಕ್ಯ ನಮಗೆ ತಿಳಿಸ್ಕೊಡುತ್ತೆ. ಈ ಯೋಗಕ್ಷೇಮ ವಾಕ್ಯವನ್ನು ನಮಗೆ ಹೇಳಿದವರು ಆಲ್ಫ್ರೆಡ್ ಮಾರ್ಷಲ್ ಅಂಥೇಳಿ. ಸೊ ಲಾಸ್ಟ್ ಇರುವಂಥದ್ದು ಏನಾಗುತ್ತಂದ್ರೆ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಅದ್ಯಾವುದು ಅಂತಂದ್ರೆ ಅರ್ಥಶಾಸ್ತ್ರವು ಅಪರಿಮಿತ ಬಯಕೆಗಳ ಮತ್ತು ಸೀಮಿತ ವಿಧಾನಗಳೊಂದಿಗೆ ವ್ಯವಹರಿಸುತ್ತದೆ ಅಂತಂದ್ರೆ ಈ ಲಾಸ್ಟ್ ಇರುವಂತಹ ಕಾನ್ಸೆಪ್ಟ್ ಯಾವ ವಾಕ್ಯಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ರಾಬಿನ್ಸ್ ಅವರ ಕೊರತೆಯ ವ್ಯಾಖ್ಯೆಗೆ ಸಂಬಂಧಪಟ್ಟಿರುವಂಥದ್ದು. ಆದರೆ ಇದು ಯೋಗಕ್ಷೇಮ ವಾಕ್ಯಕ್ಕೆ ಸಂಬಂಧಪಡದೇ ಇರುವಂತಹ ಅಂಶವಾಗಿದೆ. ಹಾಗಾಗಿ ಅಪರಿಮಿತ ಬಯಕೆಗಳು ಮತ್ತು ಸೀಮಿತ ಅಥವಾ ಕೊರತೆಯ ಸಂಪನ್ಮೂಲಗಳು ಅಂತ ಬಂದಾಗ ಇದು ಯೋಗಕ್ಷೇಮದ ವಾಕ್ಯದ ಅಂಶ ಅಲ್ಲ ಅನ್ನೋದು ನಮ್ಗೆ ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಈ ಆನ್ಸರ್ ಏನಾಗುತ್ತೆ, ರೈಟ್ ಆಗುತ್ತೆ. ಸೊ ಇಂಥ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಿರ್ತಾರೆ. ನೆಕ್ಸ್ಟ್ ಕ್ವಶನು ಇಲ್ಲಿ 14ನೇ ಕ್ವಶನ್ ಯಾವ ರೀತಿಯಾಗಿದೆ ಅಂತಂದ್ರೆ ಬೆಳವಣಿಗೆಯ ವ್ಯಾಖ್ಯಾನವು ಇದನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಎಸ್, ಅರ್ಥಶಾಸ್ತ್ರದ ವ್ಯಾಖ್ಯೆಗಳಲ್ಲಿ ಕೊನೆಯ ವ್ಯಾಖ್ಯೆ ಇದು ಬೆಳವಣಿಗೆ ವ್ಯಾಖ್ಯೆ ಅಂಥೇಳಿ. ಇದು ಎದರ ಬಗ್ಗೆ ಹೇಳುತ್ತೆ ಅನ್ನೋದು ನೋಡಿದಾಗ ಒಂದನೇದು ಆಪ್ಷನ್ ಏನಿದೆ ಅಂತಂದ್ರೆ ಅರ್ಥಶಾಸ್ತ್ರದ ಕ್ರಿಯಾತ್ಮಕ ಚೌಕಟ್ಟಿನಲ್ಲಿ ಆಯ್ಕೆಯ ಸಮಸ್ಯೆಯನ್ನು ಹೇಳುವಂಥದ್ದು. ಹಾಗಾಗಿ ಈ ಎ ಆನ್ಸರ್ ಅಥವಾ ಆನ್ಸರ್ ಏನಾಗುತ್ತೆ, ರೈಟ್ ಆಗುತ್ತೆ. ಯಾಕೆ ರೈಟ್ ಆಗುತ್ತೆ ಅಂತಂದ್ರೆ ಈ ಸಂಪತ್ತಿನ ವಾಕ್ಯ, ಯೋಗಕ್ಷೇಮದ ವಾಕ್ಯ ಮತ್ತು ಕೊರತೆಯ ವಾಕ್ಯಗಳ ನಂತರ ಬಂದಿರುವಂಥದ್ದು ಯಾವುದು ಅಂದ್ರೆ ಬೆಳವಣಿಗೆಯ ವ್ಯಾಖ್ಯೆ. ಇವುಗಳನ್ನ ಸೀರಿಯಲ್ ಆಗಿ ಜೋಡಿಸಿ ಅಂತ ಕೂಡ ನಿಮ್ಗೆ ಕ್ವಶನ್ ಕೇಳ್ತಿರ್ತಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೂಡ ಕೇಳಿದ್ದಾರೆ. ಹಾಗಾಗಿ ಅರ್ಥಶಾಸ್ತ್ರದ ಕ್ರಿಯಾತ್ಮಕ ಚೌಕಟ್ಟಿನಲ್ಲಿ ಈ ಆಯ್ಕೆಯ ಸಮಸ್ಯೆ ಅಂತ ಇದೆಯಲ್ಲ, ಇದು ಆಧುನಿಕವಾಗಿ ಬೆಳೆದು ಬಂದಿರುವಂತಹ ಕಾನ್ಸೆಪ್ಟು, ಬಹಳ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ ಇದು, ಆಯ್ಕೆಯ ಸಮಸ್ಯೆ. ಹಾಗಾಗಿ ಉಳಿದ ಏನು ಬಯಕೆಗಳಿಗೆ ಸಂಬಂಧಿಸಿದಂತೆ ಅಪರಿಮಿತ ವಿಧಾನಗಳ ಸಮಸ್ಯೆ, ಇದನ್ನು ಹೇಳಿರುವಂಥದ್ದು ಯಾವುದು ವ್ಯಾಖ್ಯೆ ಅಂತಂದ್ರೆ ಕೊರತೆಯ ವ್ಯಾಖ್ಯೆ ಹೇಳಿಕೊಡುತ್ತೆ. ಇನ್ನು ನೆಕ್ಸ್ಟ್ ಇರುವಂಥದ್ದು ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆ, ಇದು ಕೂಡ ಬೆಳವಣಿಗೆ ವ್ಯಾಖ್ಯಕ್ಕೆ ಸಂಬಂಧಪಟ್ಟಿಲ್ಲ. ಇನ್ನು ಲಾಸ್ಟ್ ಇರುವಂಥದ್ದು ಮಾನವನ ಕಲ್ಯಾಣಕ್ಕೆ ಸಂಬಂಧಪಟ್ಟಿರುವಂಥದ್ದು ವಸ್ತು ಅಂತೇಳಿ, ಕಲ್ಯಾಣ ವಸ್ತು, ಇದು ಕೂಡ ಈ ಏನಿದೆ ಆಪ್ಷನು ಇದು ಕೊರತೆ ವ್ಯಾಖ್ಯೆಗೆ ಸಂಬಂಧಪಟ್ಟಿರುವಂಥದ್ದು. ಈ ಆಪ್ಷನ್ ಇರುವಂಥದ್ದು ಇದು ಸಂಪತ್ತಿನ ವ್ಯಾಖ್ಯೆಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನೊಂದು ಈ ಅಂತಿದೆ ನೋಡಿ, ಅದು ಯೋಗಕ್ಷೇಮದ ವ್ಯಾಖ್ಯೆಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಮೊದಲಿರುವಂತಹ ಆನ್ಸರ್ ಏನಾಗಿದೆ, ಇದು ಬೆಳವಣಿಗೆ ವ್ಯಾಖ್ಯೆಗೆ ಸಂಬಂಧಪಟ್ಟಿರುವಂಥ ಅಂಶವಾಗಿದೆ. ಇದನ್ನು ಈ ಒಂದು ವ್ಯಾಖ್ಯೆ ಗಣನೆಗೆ ತೆಗೆದುಕೊಳ್ಳುತ್ತದೆ. ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು ನೋಡೋದು, ಈ 15ನೇ ಕ್ವಶನ್ ಯಾವ ರೀತಿಯಾಗಿದೆ ಅಂತಂದ್ರೆ ಯಾವ ಸಿದ್ಧಾಂತವನ್ನು ಸಾಮಾನ್ಯವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅಡಿಯಲ್ಲಿ ಸೇರಿಸಲಾಗಿದೆ ಅಂಥೇಳಿ. ಹಾಗಾದ್ರೆ ಇಲ್ಲಿ ಬೆಲೆ ಸಿದ್ಧಾಂತ, ಆದಾಯ ಸಿದ್ಧಾಂತ, ಉದ್ಯೋಗ ಸಿದ್ಧಾಂತ, ವ್ಯಾಪಾರ ಸಿದ್ಧಾಂತಗಳಂತಿವೆ. ಆದ್ರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಯಾವುದ್ರ ಬಗ್ಗೆ ಹೆಚ್ಚು ಮಹತ್ವವನ್ನು ಅಥವಾ ಅದ್ರ ಮೇಲೆ ಬೆಳಕು ಚೆಲ್ಲುತ್ತೆ ಅಂತಂದ್ರೆ ಬೆಲೆಯ ಮೇಲೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಇನ್ನೊಂದು ಹೆಸರಲ್ಲಿ ಏನು ಕರಿತೀವಿ ಅಂದರೆ ನಾವು ಬೆಲೆ ಸಿದ್ಧಾಂತ ಅಂತ ಕೂಡ ಕರಿತೀವಿ. ಹಾಗಾಗಿ ಈ ಆದಾಯ ಸಿದ್ಧಾಂತ ಆಗಿರ್ಬೋದು, ಉದ್ಯೋಗ ಸಿದ್ಧಾಂತ ಆಗಿರ್ಬೋದು ಮತ್ತು ವ್ಯಾಪಾರ ಸಿದ್ಧಾಂತ ಆಗಿರ್ಬೋದು, ಇವು ಮೂರು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥವುಗಳು. ಹಾಗಾಗಿ ಇದನ್ನು ಬೆಲೆ ಸಿದ್ಧಾಂತ ಅಂತ ಕರಿತೀವಿ. ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಕೂಡ ನಾವು ಆದಾಯ ಸಿದ್ಧಾಂತ ಅಂತ ಕರಿತೀವಿ. ಅದನ್ನು ಸಂಬಂಧಪಟ್ಟಂಗೆ ಕ್ವಶನ್ ಕೂಡ ಕೇಳ್ಬೋದು. ಓಕೆನಾ, ಸಮಗ್ರ ಅರ್ಥಶಾಸ್ತ್ರವು ಆದಾಯ ಸಿದ್ಧಾಂತವಾಗಿದೆ, ಸೂಕ್ಷ್ಮ ಅರ್ಥಶಾಸ್ತ್ರವು ಬೆಲೆ ಸಿದ್ಧಾಂತವಾಗಿದೆ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಇರುವಂತಹ ಕ್ವಶನ್ ಯಾವುದು ಅಂತಂದ್ರೆ 16ನೇ ಕ್ವಶನ್ ಇದು. ವಿನಿಮಯ ಮೌಲ್ಯವನ್ನು ಹೊಂದಿದೆ ಡ್ಯಾಶ್ ವಿನಿಮಯ ಮೌಲ್ಯವನ್ನು ಹೊಂದಿದೆ ಮತ್ತು ಅವುಗಳ ಮಾಲೀಕತ್ವದ ಹಕ್ಕುಗಳನ್ನು ಸ್ಥಾಪಿಸಬಹುದು ಮತ್ತು ವಿನಿಮಯ ಮಾಡಿಕೊಳ್ಳಬಹುದು. ಅಂತಹ ವಿಶೇಷತೆಗಳನ್ನು ಹೊಂದಿರುವಂಥವುಗಳು ಯಾವುವು ಅನ್ನೋದನ್ನು ಈ ಕೆಳಗೆ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಒಂದು ಆನ್ಸರು ಕರೆಕ್ಟ್ ಇದೆ ಅಂತ ಆಯಿತು.
ಹಾಗಾದರೆ ಯಾವ ರೀತಿಯಾಗಿದೆ ಅಂತಂದ್ರೆ ಡ್ಯಾಶ್ ವಿನಿಮಯ ಮೌಲ್ಯವನ್ನು ಹೊಂದಿದೆ, ಅವುಗಳ ಮಾಲೀಕತ್ವ ಹಕ್ಕುಗಳನ್ನು ಸ್ಥಾಪಿಸಬಹುದು ಅಂತಂದ್ರೆ ಇದರಲ್ಲಿ ಆನ್ಸರ್ ಏನಾಗುತ್ತಂದ್ರೆ ಅ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾಕೆ ಇದು ಆಗುತ್ತಂದ್ರೆ ಯಾವಾಗಲೂ ಸರಕುಗಳು ಏನಾಗಿದಾವೆ ಅಂದ್ರೆ ವಿನಿಮಯ ಮೌಲ್ಯವನ್ನು ಹೊಂದಿರ್ತವೆ ಮತ್ತು ಅವುಗಳ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ವಿನಿಮಯ ಮಾಡಿಕೊಳ್ಳಿಕ್ಕೆ ಸಾಧ್ಯವಿರುವಂಥವುಗಳು. ಆದರೆ ಈ ಕೆಳಗಿನ ಅಂಶಗಳಿಗಿಂತಲೂ ಹೆಚ್ಚು ಮಹತ್ವ ಪಡೆದುಕೊಂಡಿರುವಂಥದ್ದು ಸರಕುಗಳು ಅಂತೇಳಿ. ಹಾಗಾಗಿ ಸೇವೆಗಳು, ಮಾರುಕಟ್ಟೆಗಳು, ಆದಾಯ ಇವುಗಳೆಲ್ಲವನ್ನಕ್ಕಿಂತಲೂ ಹೆಚ್ಚಾಗಿ ಮಹತ್ವ ಪಡೆದುಕೊಂಡಿದ್ದು ಸರಕುಗಳು ಅಂಥೇಳಿ. ಹಾಗಾಗಿ ಇದಕ್ಕೆ ಆನ್ಸರ್ ಏನಾಗುತ್ತಂದರೆ ಸರಕುಗಳು ಅಂತ ಆಗತ್ತೆ. ಇಲ್ಲಿ ಇರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಹೇಗಿದೆ ನೋಡಿ, 17ನೇ ಒಂದು ಪ್ರಶ್ನೆ ಇದು. ತುಷ್ಟಿಗುಣದ ಸರಿಯಾದ ಗುಣಲಕ್ಷಣಗಳನ್ನು ಗುರುತಿಸಿ. ಎಸ್, ಇದರಲ್ಲಿ ಸರಿಯಾದ ಗುಣಲಕ್ಷಣಗಳು ಯಾವುವು? ತುಷ್ಟಿಗುಣ ಅಂದರೆ ನಮಗೆ ಗೊತ್ತಿದೆ, ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಬಲ್ಲ ಸರಕುಗಳಲ್ಲಿರುವ ಶಕ್ತಿ ಅಥವಾ ಗುಣಕ್ಕೆ ನಾವು ಏನು ಕರಿತೀವಿ? ತುಷ್ಟಿಗುಣ ಅಂತ ಕರಿತೀವಿ. ಅದು ಸರಕು ಆಗಿರ್ಬೋದು, ಸೇವೆ ಆಗಿರ್ಬೋದು, ಅವುಗಳಲ್ಲಿ ಇರುವಂತಹ ಒಂದು ಶಕ್ತಿಗೆ ನಾವು ಏನು ಕರಿತೀವಿ ಅಂದ್ರೆ ತುಷ್ಟಿ ಗುಣ ಅಥವಾ ತುಷ್ಟಿ ಕೊಡುವಂಥ, ಶಕ್ತಿ ಕೊಡುವಂಥ ಗುಣ ಅಂತ ಕರಿತೀವಿ. ಹಾಗಾದರೆ ಇವುಗಳಲ್ಲಿ ಯಾವುದು ಅಂತ ನೋಡಿದಾಗ ಒಂದನೇದು ಇದು ಉಪಯುಕ್ತತೆಗೆ ಸಮವಾಗಿರುತ್ತದೆ. ಆದರೆ ನಾವು ತುಷ್ಟಿಗುಣದ ವಿಶ್ಲೇಷಣೆಯನ್ನು ಹಿಂದಿನ ವಿಡಿಯೋಗಳಲ್ಲಿ ಮಾಡುವಾಗ ತುಷ್ಟಿಗುಣ ಉಪಯುಕ್ತತೆಯನ್ನು ಹೊಂದಿಲ್ಲ, ಅದಕ್ಕೆ ಬೇರೆ ಆಗಿದೆ ಅಂತ ಹೇಳಿದ್ದೀವಿ. ಹಾಗಾದರೆ ಈ ಆನ್ಸರ್ ಏನಾಗುತ್ತೆ? ರಾಂಗ್ ಆಗುತ್ತೆ. ಇನ್ನು ನೆಕ್ಸ್ಟು ಇದಕ್ಕೆ ನೈತಿಕ ಮಹತ್ವವಿದೆ. ಎಸ್, ನಾವು ಲಾಸ್ಟ್ ಡಿಸ್ಕಷನ್ ಮಾಡುವಾಗ ನೈತಿಕ ಮಹತ್ವ ಇಲ್ಲ ಅಂತ ಹೇಳಿದ್ವಿ. ಹಾಗಾಗಿ ಇದು ಕೂಡ ಆನ್ಸರ್ ರಾಂಗ್ ಆಗುತ್ತೆ. ಇದು ಸಂತೋಷದಂತೆ ಇರುತ್ತದೆ, ಸಾಧ್ಯ ಇಲ್ಲ. ಯಾಕಂದರೆ ತುಷ್ಟಿಗುಣ ಅಂದರೆ ಪ್ರತಿಯೊಂದು ಸರಕು ಸೇವೆಯಲ್ಲಿರುವಂಥ ಒಂದು ಶಕ್ತಿ ಹೊರತು ಅದು ಸಂತೋಷ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್. ಇನ್ನು ಲಾಸ್ಟ್ ಇರುವಂಥದ್ದು ಇದು ಅನುಭೋಗಿಗಳ ಮಾನಸಿಕ ಮನೋಭಾವವನ್ನು ಅವಲಂಬಿಸಿರುತ್ತದೆ. ಎಸ್, 100% ಈ ಆನ್ಸರ್ ಅನ್ನೋದು ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಸರಕು ಸೇವೆಗಳಲ್ಲಿ ಇರುವಂತಹ ಆ ಒಂದು ಶಕ್ತಿ ಅನುಭೋಗಿಗಳು ಅದನ್ನು ಅನುಭೋಗಿಸಿದಾಗ ಅವರಿಗೆ ಮಾನಸಿಕವಾಗಿ ಅವರಿಗೆ ಸಿಗುವಂತಹ ಒಂದು ತೃಪ್ತಿ ಅಥವಾ ಮಾನಸಿಕ ನೆಮ್ಮದಿ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಇದು ಮೇಲೆ ಇರುವಂಥ 3 ಆಪ್ಷನ್ಗಳಿಗೆ ಸಂಬಂಧಪಟ್ಟಂತೆ ಅದು ಸಂಬಂಧ ಪಡುವುದಿಲ್ಲ. ಹಾಗಾಗಿ ಈ ಕೊನೆಯದು ಇದರ ಒಂದು ಪ್ರಮುಖ ಗುಣಲಕ್ಷಣ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನು, ಇಲ್ಲಿ 18ನೇ ಪ್ರಶ್ನೆ ಏನಾಗಿದೆ ಅಂತಂದ್ರೆ ಅರ್ಥಶಾಸ್ತ್ರದ ಕೊರತೆಯ ವ್ಯಾಖ್ಯವನ್ನು ನೀಡಿದವರು ಯಾರು ಅಂತೇಳಿ. ಎಸ್, ಇದು ಕ್ವಶನ್ ಭಾಳ ಡೈರೆಕ್ಟ್ ಇರುವಂಥ ಕ್ವಶನ್. ಇದು ಅಷ್ಟೇನು ದೊಡ್ಡ ಕನ್ಫ್ಯೂಷನ್ ಏನೂ ಇಲ್ಲ. ಟೋಟಲಾಗಿ 4 ವ್ಯಾಖ್ಯೆಗಳು ಬರ್ತವೆ. ಅವುಗಳಲ್ಲಿ ನಾನು ಆಗಲೇ ಹೇಳಿದಂಗೆ ಮೊದಲನೇದು ಸಂಪತ್ತಿನ ವ್ಯಾಖ್ಯೆ, ಅದು ಆಡಮ್ ಸ್ಮಿತ್ ಅವ್ರದ್ದು. ಯೋಗಕ್ಷೇಮದ ವ್ಯಾಖ್ಯೆ ಅದು ಮಾರ್ಷಲ್ ಅವ್ರದ್ದು. ಇನ್ನು ಕೊರತೆಯ ವ್ಯಾಖ್ಯೆ ಯಾರ್ದು ಅಂದ್ರೆ ರಾಬಿನ್ಸನ್ದು. ಹಾಗಾಗಿ ಈ ಆನ್ಸರ್ ರೈಟ್ ಆಗುತ್ತೆ. ಇವು 4 ಆನ್ಸರ್ ಏನಾಗುತ್ತೆ? ರಾಂಗ್ ಆಗುತ್ತೆ. ಓಕೆನಾ? ಇಲ್ಲಿ ರಾಬಿನ್ಸ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನು 19ನೇ ಕ್ವಶನ್ ಯಾವ ರೀತಿಯಾಗಿದೆ ಅಂತಂದ್ರೆ ನಿರ್ದಿಷ್ಟವಾಗಿ ಸಾಮಾನ್ಯ ತಾರ್ಕಿಕ ಪ್ರಕ್ರಿಯೆ ಏನಾಗಿರುತ್ತೆ ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ 4 ಆಪ್ಷನ್ ಕೊಡಲಾಗಿದೆ. ಒಂದು ಅನುಗಮನ, ನಿಗಮನ, ಧನಾತ್ಮಕ ಅರ್ಥಶಾಸ್ತ್ರ, ಸಾಮಾನ್ಯ ಅರ್ಥಶಾಸ್ತ್ರ ಅಂಥೇಳಿ. ಹಾಗಾಗಿ ಇಲ್ಲಿ ನೀವು ನಿರ್ದಿಷ್ಟವಾಗಿ ಸಾಮಾನ್ಯ ತಾರ್ಕಿಕ ಪ್ರಕ್ರಿಯೆ ಅನ್ನೋದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದ್ರೆ ಈ ನಿಗಮನ ವಿಧಾನಕ್ಕೆ ಸಂಬಂಧಪಡುತ್ತೆ. ಈ ಧನಾತ್ಮಕ, ಸಾಮಾನ್ಯ ಅಥವಾ ಅನುಗಮನ ಅನ್ನೋದು ಈ ಸಾಮಾನ್ಯ ತಾರ್ಕಿಕ ಪ್ರಕ್ರಿಯೆಗೆ ಸಂಬಂಧಿಸದೇ ಇರುವಂಥದ್ದು. ಹಾಗಾಗಿ ನಿರ್ದಿಷ್ಟವಾಗಿ ನಾವು ತಾರ್ಕಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆ ನೋಡುವಂಥದ್ದು ನಿಗಮನ. ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲಿರುವಂಥ 20ನೇ ಕ್ವಶನ್ ಯಾವ ರೀತಿಯಾಗಿದೆ ಅಂತಂದ್ರೆ ಒಟ್ಟು ಆದಾಯವನ್ನು ಗುಣಿಸಿದಾಗ ಒಟ್ಟು ಉತ್ಪಾದನೆಗೆ ಸಮನಾಗಿರುತ್ತದೆ. ಯಾವುದು ಸಮನಾಗಿರುತ್ತೆ ಅಂತಂತ ಅರ್ಥ ಇದು. ಹಾಗಾದ್ರೆ
ಉತ್ಪಾದನೆ ಮತ್ತು ಅದರೊಂದಿಗೆ ಯಾವುದನ್ನು ಗುಣಿಸಿದರೆ ನಮಗೆ ಒಟ್ಟು ಆದಾಯ ಸಿಗುತ್ತೆ ಅಂತ ಅರ್ಥ ಆಯ್ತದು. ಹಾಗಾದ್ರೆ ನಾವು ಒಟ್ಟು ಆದಾಯವನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಂದ್ರೆ TR = P × Q ಅಂಥೇಳಿ ಕಂಡುಹಿಡಿತೀವಿ. ಹಾಗಾದ್ರೆ ಇಲ್ಲಿ P ಅಂದ್ರೆ ಬೆಲೆ ಅಂತ ಅರ್ಥ, Q ಅಂತಂದ್ರೆ ಉತ್ಪನ್ನದ ಪ್ರಮಾಣ ಅಂತ ಅರ್ಥ. ಹಾಗಾಗಿ ಇವೆರಡನ್ನು ಗುಣಿಸುವ ಮೂಲಕ ನಾವು ಒಟ್ಟು ಆದಾಯವನ್ನು ಕಂಡುಹಿಡಿತೀವಿ ಅಂದಂಗಾಯಿತು. ಹಾಗಾದ್ರೆ ಉತ್ಪನ್ನದ ಜೊತೆಗೆ ಬೆಲೆಯನ್ನು ನಾವು ಅಥವಾ ಗುಣಿಸಿದಾಗ ನಮಗೇನು ಸಿಗುತ್ತೆ, ಒಟ್ಟು ಆದಾಯ ಸಿಗುತ್ತೆ ಅಂತ ಅರ್ಥ ಆಯಿತು. ಹಾಗಾಗಿ ಆನ್ಸರ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಉಳಿದ ವೆಚ್ಚ, ಒಟ್ಟು ವೆಚ್ಚ ಆಗಿರ್ಬೋದು, ಸೀಮಾಂತ ಆದಾಯ ಆಗಿರ್ಬೋದು, ಸೀಮಾಂತ ವೆಚ್ಚ ಆಗಿರ್ಬೋದು, ಇವೇನಾಗೋದಿಲ್ಲ. ಈ ಒಟ್ಟು ಆದಾಯವನ್ನು ಯಾವುದ್ರ ಜೊತೆ ಗುಣಿಸಿದಾಗಲೂ ಕೂಡ ನಮಗೆ ಒಟ್ಟು ಆದಾಯ ಸಿಗೋದಿಲ್ಲ. ಹಾಗಾಗಿ ಇದನ್ನು ಕೂಡ ನಾವು ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡಿದೆ ನಾನು, ಒಟ್ಟು ಆದಾಯವನ್ನು ಹೆಂಗೆ ಕಂಡುಹಿಡಿತೀವಿ ಅಂಥೇಳಿ. ಅದನ್ನು ಈ ರೀತಿಯಾಗಿ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರೆ. ಸೊ ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ರೀತಿಯಾಗಿ ಟ್ವಿಸ್ಟ್ ಆಗಿ ಬರ್ತವೆ. ಇಲ್ಲಿ ಡಯಾಗ್ರಾಮ್ಸನ್ನು ಡೈರೆಕ್ಟಾಗಿ ಕೇಳೋದಿಲ್ಲ, ಆದರೆ ಏನು ಮಾಡ್ತಾರೆ, ಆ ಕ್ವಶನ್ಸನ್ನು ಕೇಳ್ತಾರೆ. ಅಲ್ಲಿ ಅದ್ರ ಮೇಲೆ ಅವುಗಳ ನಡುವೆ ಇರುವಂಥ ಸಂಬಂಧಗಳನ್ನು ಅವುಗಳನ್ನ ಪ್ರಶ್ನೆ ರೂಪದಲ್ಲಿ ಅವರು ಕೇಳ್ತಾರೆ. ಸೊ ಅವುಗಳನ್ನ ನಾವು ಆನ್ಸರ್ ಮಾಡಬೇಕಾತಂದ್ರೆ ನಮಗಲ್ಲಿ ಡೆಪ್ತಾಗಿ ವಿಷಯ ಗೊತ್ತಿರಬೇಕಾಗತ್ತೆ.